श्रीभगवानुवाच कालोऽस्मि लोकक्षयकृत्प्रवृद्धो लोकान् समाहर्तुमिह प्रवृत्तः ऋते पीत्वा न भविष्यन्ति सर्वे एव स्थिता प्रत्यनीकेषु योधाः कालः अस्मि लोकक्षयकृत् प्रवृद्धः लोकान् समाहर्तुम् इह प्रवृत्तः ऋते अपि त्वा न भविष्यन्ति सर्वे ये अवस्थिताः प्रत्यनीकेषु वेदाः ಪ್ರತ್ಯನೀಕೇಶು ಯೋಧಾಹ. ಅರ್ಜುನ ಪ್ರಾರ್ಥನೆ ಮಾಡ್ದ. ಅರ್ಜುನನ ಪ್ರಾರ್ಥನೆಯನ್ನ ಮನ್ನಿಸಿರ್ತಕ್ಕಂಥ ಭಗವಂತ ತನ್ನನ್ನ ತಾನು ಪರಿಚಯ ಮಾಡ್ಕೊಳ್ತಾ ಇದ್ದಾನೆ. ನಾನು ಯಾರು? ಲೋಕಕ್ಷಯಕೃತ್ ಕಾಲಃ ಅಸ್ಮಿ. ನಾನು ಯಾರು ಅಂತ ಹೇಳಿದ್ರೆ ಲೋಕಕ್ಷಯಕೃತ್ ಕಾಲಃ, ಲೋಕ ಕ್ಷಯವನ್ನ ಕೃತ್ ಮಾಡುವಂತಹ, ಲೋಕ ಕ್ಷಯವನ್ನ ಮಾಡ್ಲಿಕ್ಕೋಸ್ಕರವಾಗಿಯೇ ಅವತಾರ ಎತ್ತಿ ಬಂದಿರತಕ್ಕಂಥ ಕಾಲ ನಾನಾಗಿದ್ದೇನೆ. ಕಲಯತೀತಿ ಕಾಲಃ. ಕಲಯತಿ ಅಂದ್ರೆ ನಾಶಯತಿ ಅಂತ ಅರ್ಥ. ಜಗತ್ತನ್ನ ನಾಶ ಮಾಡ್ಲಿಕ್ಕೋಸ್ಕರವಾಗಿ, ಲೋಕ ಅಂದ್ರೆ ಮಹಾಪ್ರಲಯ ಅಂತಲ್ಲ ಇಲ್ಲ ಅರ್ಥ. ಮುಂದೆ ಕೆಲವೇ ದಿನಗಳಲ್ಲಿ ದ್ವಾಪರ ಯುಗದ ಮುಗಿದು ಕಲಿಯುಗ ಬರುತ್ತೆ, ಅದಕ್ಕೊಂದಷ್ಟು ಸಮಯ ಇದೆ. ಆದ್ರೆ ಈಗಂತೂ ಕುರುಕ್ಷೇತ್ರ ಯುದ್ಧದಲ್ಲಿ ಅನೇಕ ಜನ ಸಾಯುವವರಿದ್ದಾರೆ. ಹಾಗಾಗಿ ಲೋಕ ಅಂದ್ರೆ ಲೋಕದ ರಚನೆ, ಇನ್ನ ಕಣ್ಣಿಗೆ ಕಾಣ್ತಾ ಇರತಕ್ಕಂತ ಈ ಒಂದು ಜನ ಸಮುದಾಯ ಇದೆಯಲ್ಲ, ಅವರೆಲ್ಲರನ್ನು ಕೂಡ ಸಂಹಾರ ಮಾಡ್ಲಿಕ್ಕೋಸ್ಕರವಾಗಿ ಲೋಕ ಕ್ಷಯಕೃತ, ಲೋಕ ಕ್ಷಯಂ ಕರೋತೀತಿ ಲೋಕ ಕ್ಷಯಕೃತ, ಲೋಕ ಕ್ಷಯವನ್ನ ಮಾಡ್ಲಿಕ್ಕೋಸ್ಕರವಾಗಿ ಬೆಳೆದು ನಿಂತಿರ್ತಕ್ಕಂತಹ ಕಾಲ ನಾನು. ಕಾಲ ಅನ್ನೋದು ಬಹಳ ಸುಂದರವಾದ ಧಾತು. ರಾಯರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಕಲ ಬಂಧನೆ ಒಂದರ್ಥ ಬಂಧಿಸುವುದು. ಯಾರ್ಯಾವ ದುಷ್ಟಶಕ್ತಿಗಳು ಅಂತಿದ್ದಾರೋ ಅವರನ್ನೆಲ್ಲ ಬಂಧಿಸ್ಲಿಕ್ಕೆ ಬಂದಿರ್ತಾವ ನಾನು ಅಂತರ್ಥ. ಕಾಲ ಅಂದ್ರೆ ಬಂಧಿಸುವವನು ನಾನು ಅಂತರ್ಥ. ಅಥವಾ ಇನ್ನೊಂದು ಧಾತು ಹೇಳ್ತಾರೆ ರಾಯರ ವ್ಯಾಖ್ಯಾನದಲ್ಲಿ, ಕಲ ಸಂಹರಣೆ, ಸಂಹಾರ ಮಾಡ್ಲಿಕ್ಕೆ ಬಂದಿರತಕ್ಕಂಥವನು. ಮೊದಲು ಬಂಧಿಸುವವನು, ಬಂಧಿಸಿದ ನಂತರ ಸಂಹಾರವನ್ನ ಮಾಡೋದು. ಯಾಕಂದ್ರೆ ಕೆಲವರಿಗೆ ಒಂದು ಪೆಟ್ಟು ಕೊಟ್ರೆ ಬುದ್ಧಿ ಬರುತ್ತೆ, ಪೆಟ್ಟು ಕೊಟ್ಟರು ಬುದ್ಧಿ ಬರ್ದಿದ್ರೆ ಇನ್ನು ಕಠಿಣವಾದ ಶಿಕ್ಷೆ ಕೊಡೋದು. ಹಾಗೆ ಮೊದಲು ಭಗವಂತ ಬಂಧಿಸ್ತಾನೆ. ಭಗವಂತನ ಬಂಧನೆಯನ್ನ ಅರ್ಥ ಮಾಡಿಕೊಳ್ಳೋದೇನೆ ಯಾರೂ ಇನ್ನೂ ಅದೇ ದುಷ್ಟ ಕೆಲಸವನ್ನ ಮುಂದುವರಿಸ್ತಾರೋ ಅವರನ್ನು ಸಂಹರಣೆ ಮಾಡುವಂಥದ್ದು. ಹೀಗೆ ದುಷ್ಟರನ್ನ ಸಂಹರಿಸುವ ಮೂಲಕವಾಗಿ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ, ಕೆಟ್ಟವರನ್ನ ಬಂಧಿಸಿ ಕೆಟ್ಟವರನ್ನ ಸಂಹರಿಸಿ ಕಲ ಜ್ಞಾನೆ, ಸಜ್ಜನರು ಅಂತ ಯಾರು ಇರ್ತಾರೋ ಜ್ಞಾನವನ್ನ ಕೊಡ್ಲಿಕ್ಕೋಸ್ಕರ ಬಂದವನು. ಇದು ಒಂದರ್ಥ. ಕಲಾ ಅನ್ನೋದು ಮೂಲ ಧಾತು, ಅದಕ್ಕೆ ಜ್ಞಾನ ಅಂತಾನೂ ಅರ್ಥ ಇದೆ. ಸಜ್ಜನರಿಗೆ ಜ್ಞಾನವನ್ನ ಕೊಡ್ಲಿಕ್ಕೋಸ್ಕರವಾಗಿ ಬಂದಿರತಕ್ಕಂಥ ವ್ಯಕ್ತಿ, ಸಜ್ಜನರಿಗೆ ಜ್ಞಾನವನ್ನ ಕೊಡ್ಲಿಕ್ಕೋಸ್ಕರವಾಗಿ ಬಂದಿರತಕ್ಕಂಥವ್ ನಾನು. ಇನ್ನು ಕಲ ವಿದ್ರಾವಣೆ, ವಿದ್ರಾವಣ ಅಂದ್ರೆ ಚಲ್ಲಾಪಿಲ್ಲಿಯಾಗಿ ಓಡುವಂಥದ್ದು. ಇನ್ನು ಕೆಲವು ಮಧ್ಯದಲ್ಲಿ ಇರ್ತಾರೆ, ಆ ಕಡೆ ಪೂರ್ತಿ ಕೆಟ್ಟವರು ಅಲ್ಲ, ಈ ಕಡೆ ಪೂರ್ತಿ ಒಳ್ಳೆಯವರು ಅಲ್ಲ. ನಾವು ಅದು ಮಾಡಬೇಕು ಇದು ಮಾಡಬೇಕು ಅಂತ ಏನು ಗೊತ್ತಿರೋದಿಲ್ಲ. ಯಾವಾಗ ಕೆಟ್ಟವರಿಗೆ ಶಿಕ್ಷೆಯನ್ನ ಕೊಡೋದನ್ನ ನೋಡ್ತಾರೋ, ಓ ದೇವರೇ, ನಾವು ಈ ಕೆಟ್ಟ ಮಾರ್ಗದಲ್ಲಿ ಹೋದ್ರೆ ನಮಗೂ ಹೀಗೆ ಆಗತ್ತೆ ಅಂತ ಹೆದರಿ ಏನ್ ಮಾಡ್ತಾರೆ, ಚಲ್ಲಾಪಿಲ್ಲಿಯಾಗಿ ಓಡ್ತಾರೆ. ನಮಗ ಕೆಟ್ಟವರ ಸವಾಸ ಬೇಡ, ಹೆದರಿ ಓಡ್ತಾರೆ ತಪ್ಪಿಸ್ಕೊಳ್ಳಿಕ್ಕೋಸ್ಕರವಾಗಿ. ಹಾಗೆ ಆ ಭಯವನ್ನ ಹುಟ್ಟಿಸಿ ಕೆಟ್ಟ ಕೆಲಸದಿಂದ ದೂರ ಓಡಿಸುವವನು ನಾನು. ಇನ್ನು ಕಾಮಧೇನು ಇನ್ನೊಂದರ್ಥ. ಕಾಮಧೇನು, ಕಾಮಧೇನು ಅಂದ್ರೆ ಅನೇಕ ಅರ್ಥಗಳನ್ನ ಮಾಡ್ಕೊಳ್ಬಹುದು. ಭಗವಂತ ಎಲ್ಲವೂ, ಭಗವಂತ ಏನಲ್ಲ ಹೇಳಿ, ಭಗವಂತ ಎಲ್ಲವೂ ಅಂದಾಗ ಅದಕ್ಕೆ ಕಾಲ ಅನ್ನೋದಷ್ಟು ಮಹತ್ತರವಾದ ಶಬ್ದ, ಅಷ್ಟು ಶಕ್ತಿ ಇರುವಂತ ಶಬ್ದ. ಭಗವಂತ ಎಲ್ಲ. ಭಗವಂತ ನಮ್ಮ ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗ ವೈದ್ಯ, ಅವನು ಎಲ್ಲವೂ. ಅವನು ನಮ್ಮ ಕುಲಪುರೋಹಿತ, ಯಾವುದಲ್ಲ ಹೇಳಿ, ಎಲ್ಲವೂ ದೇವರು. ಅದಕ್ಕೆ ಕೊನೆಗೆ ರಾಯರು ಹೇಳ್ತಕ್ಕಂಥ ಧಾತು ಅದನ್ನ ಹೇಳು, ಕಾಮಧೇನು. ನಾನು ಯಾರು ಅಂತ ಅರ್ಜುನ್, ನೀನ್ ಯಾರು ಅಂತ ಅರ್ಜುನನ ಪ್ರಶ್ನೆ. ನಾನು ಯಾರಲ್ಲ, ಎಲ್ಲವೂ ನಾನು. ನೀನು ನೋಡುವಂತ ಎಲ್ಲರಲ್ಲೂ ನಾನಿದ್ದೇನೆ. ನಿನ್ನ ಗುರುವು ನಾನು, ನಿನ್ನ ಸಾರಥಿಯೂ ನಾನು, ನಿನಗೆ ಮಾರ್ಗದರ್ಶನ ಮಾಡುವವನು ನಾನು, ನಿನಗೆ ಕಷ್ಟ ಕೊಡುವನು ನಾನು, ನಿನ್ನ ಕಷ್ಟ ಪರಿಹಾರ ಮಾಡುವನು ನಾನು. ಭಯಕೃತ್ ಭಯನಾಶನ, ಭಯ ಕೊಡೋನು ಭಗವಂತ, ಭಯ ಪರಿಹಾರ ಮಾಡುವನು ಭಗವಂತ. ಹೀಗೆ ಎಲ್ಲವೂ ನಾನೇ ಎಂಬುದಾಗಿ ಭಗವಂತ ಈ ರೀತಿಯಲ್ಲಿ ಹೇಳ್ತಿದ್ದಾನೆ. ಅಹಂ ಲೋಕಕ್ಷಯಕೃತ್ ಕಾಲಃ. ನಾನು ಯಾಕೆ ಹೀಗೆ ಬೆಳೆದು ನಿಂತಿದ್ದೇನೆ? ಅಲ್ಲಿ ಅರ್ಜುನ ಪ್ರಶ್ನೆ ಹೇಳ್ದ, ಈಗಾಗಲೇ ಇಡೀ ಜಗತ್ತನ್ನ ಅಳೆದು ನಿಂತು ಬಿಟ್ಟಿದ್ದೇನಪ್ಪ ಕೃಷ್ಣ ಅಂತ.
ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾನೆ, ಲೋಕಾನ್ ಸಮಾಹರ್ತುಂ ಇಹ ಪ್ರವೃದ್ಧ ಪ್ರವೃತ್ತ. ಲೋಕಾನ್ ಸಮಾಹರ್ತುಂ, ಇವರೆಲ್ಲ ನಿನ್ನ ಕಣ್ಣಿಗೆ ಕಾಣ್ತಾ ಇದ್ದಾರಲ್ಲ, ಈ ದುರ್ಯೋಧನ, ದುಶಾಸನ, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಅವರನ್ನೆಲ್ಲ ಕೊಲ್ಲಿಕ್ಕೋಸ್ಕರವಾಗಿ ಆಹೃತಂ ಸಮಾಹೃತಂ. ಸಮಾಹೃತಂ ಶಬ್ದಕ್ಕರ್ಥ ಕೊಲ್ಲಿಕ್ಕೋಸ್ಕರವಾಗಿ ಅಂತ ಅರ್ಥ. ಲೋಕಾನ್ ಅಂದ್ರೆ, ಯಾಕಂದ್ರೆ ಮಹಾಪ್ರಲಯ ಆಗಿ ಜಗತ್ತನ್ನ ಕೃಷ್ಣ ನಾಶ ಮಾಡ್ತಾ ಇಲ್ಲ. ಈಗ ತಾತ್ಕಾಲಿಕವಾಗಿ ಒಂದು ಮಹಾಭಾರತ ಯುದ್ಧ, ಕುರು ಪಾಂಡವರ ನಡುವಿನ ಯುದ್ಧ, ಆ ಯುದ್ಧದಲ್ಲಿ ಭಾಗಿಯಾಗಿರ್ತಕ್ಕಂತಹ ವ್ಯಕ್ತಿಗಳೇನಿದ್ದಾರೆ, ದುಷ್ಟ ಶಕ್ತಿಗಳು ಅಂತೇನಿದ್ದಾರೆ, ಅವರನ್ನೆಲ್ಲರನ್ನು ಕೂಡ ಕೊಲ್ಲಿಕ್ಕೋಸ್ಕರ ನಿಂತವನು. ಹೀಗೆ ಅರ್ಜುನಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ನಮೇ ನಯೋತ್ಸೇತಿ ಗೋವಿಂದಂ ಉಕ್ತ್ವಾ ತೂಷ್ಣಿಂ ಬಭೂವ. ನಾನು ಯುದ್ಧ ಮಾಡೋದಿಲ್ಲ ಅಂತ ಅರ್ಜುನ ಕೈ ಚೆಲ್ಲಿ ಕೂತಿದ್ದಾನೆ. ಮತ್ತೆ ಕೇಳತಕ್ಕಂತ ಮಾತು, ನೀನು ಕೈ ಚೆಲ್ಲಿ ಕೂರಬಹುದು, ಆದರೆ ನಾನು ಕೈ ಚೆಲ್ಲೋ ಪ್ರಶ್ನೆ ಇಲ್ವೇ ಇಲ್ಲ. ನಾನು ಕೊಲ್ಲಿಕ್ಕೋಸ್ಕರವಾಗೇ ಬೆಳೆದು ಇಲ್ಲಿ ಬಂದು ನಿಂತಿರ್ತಕ್ಕಂಥವನು. ಹಾಗಾಗಿ ನೀನ್ ಕೊಲ್ದೇ ಹೋದ್ರು ಕೂಡ ನಾನ್ ಕೊಲ್ತೀನಿ ಅನ್ನೋ ಅರ್ಥ ಏನು? ನಿನ್ನ ಮೂಲಕವಾಗಿ ನಾನು ಇವರನ್ನೆಲ್ಲ ಕೊಲ್ಲಿಸುವವನಾಗಿದ್ದೇನೆ. ಅದಕ್ಕೋಸ್ಕರವಾಗಿ ಬಂದು ನಿಂತಿರ್ತಕ್ಕಂಥ ಸಮಾಹರ್ತಂ, ಚೆನ್ನಾಗಿ ಕೊಲ್ಲಲು ಅಂದ್ರೆ ಅವರವರ ಶಿಕ್ಷೆಗೆ ಅನುಗುಣವಾಗಿ ಯಾವ ರೀತಿಯಾಗಿರ್ತಕ್ಕಂಥ ಅವರಿಗೆ ಶಿಕ್ಷೆ ಕೊಡಬೇಕು, ಅವರವರ ತಪ್ಪುಗಳಿಗೆ ಅನುಗುಣವಾಗಿ ಶಿಕ್ಷೆಯನ್ನು ಕೊಟ್ಟು ಅವರೆಲ್ಲರನ್ನು ಕೂಡ ನಾನು ಕೊಲ್ಲಿಕ್ಕೋಸ್ಕರವಾಗಿ ಪ್ರವೃತ್ತ ಹೀಗೆ ಇಷ್ಟೆಲ್ಲ ದೊಡ್ಡ ಆಕಾರವಾಗಿ ನಾನು ಬೆಳೆದು ನಿಂತು ಇಲ್ಲಿಗೆ ಪ್ರವೃತ್ತ ಅಸ್ಮಿ, ಬಂದವನಾಗಿದ್ದೇನೆ. ಋತೇಪಿತ್ವಾನ ಭವಿಷ್ಯಂತಿ ಸರ್ವೇ ಯೇ ವಸ್ಥಿತ ಪ್ರತ್ಯನೇಕೇಶು ಯೋಧಾ. ನೋಡಿ, ಒಳ್ಳೆ ಬಹಳ ತುಂಬಾ ಸುಂದರವಾದ ಮಾತು. 1ನೇ ಅಧ್ಯಾಯ ನೆನಪಿದ್ದವ್ರಿಗೆ ನೆನಪು ಮಾಡ್ಕೊಳ್ಳಿ. ಅರ್ಜುನ ಮೊದಲು ಶುರು ಮಾಡಿದ್ದು ಕಾಮಾನ್ ಅವೇಕ್ಷೇಹಂ ಯೋದ್ಧು ಅಂದ್ರೆ ಇವರನ್ನೆಲ್ಲ ನೋಡ್ಲಿಕ್ಕೋಸ್ಕರ ಸೇನೆಯೋರುಭಯೋರ ಮಧ್ಯೆ ರಥಂ ಸ್ಥಾಪಯ ಮೆಚ್ಚುತ. ಎರಡೂ ಸೇನೆಗಳ ಮಧ್ಯದಲ್ಲಿ ರಥಂ ಸ್ಥಾಪಯ ಮೇ ಅಚ್ಯುತ ಅಂತ ಹೇಳ್ದ. ಮೇ ರಥಂ ಸ್ಥಾಪಯ, ಒಂದ್ ಸ್ವಲ್ಪ ಅಹಂಕಾರ ಇತ್ತು, ನನ್ನ ರಥವನ್ನ ನಿಲ್ಲಿಸು ಅಂತ. ಅಂದ್ರೆ ಏನು? ನಾನು ರಥದ ಯಜಮಾನ, ನೀನು ನನ್ನ ಸಾರಥಿ ಎಂಬ ಅಹಂಕಾರ ಭಾವನೆಯಿಂದ ಮೊದಲು ಅರ್ಜುನ ಮಾತನ್ನ ಶುರು ಮಾಡಿರ್ತಕ್ಕಂಥದ್ದು. ಅಲ್ಲಿ ಶುರು ಮಾಡಿ ಅವನು ಹೇಳ್ತಾನೆ, ಒಂದ್ಸಲ ಎಲ್ಲರನ್ನೂ ಕೂಡ ನೋಡ್ಬೇಕಾಗಿದೆ. ಯಾವದೇತಾ ನಿರೀಕ್ಷೇಹಂ ಯೋದ್ಧು ಕಾಮಾನ್ ಅವಸ್ಥಿತಾಂ ಕೈರ್ಮಯ ಸಹ ಯೋದ್ಧವ್ಯಂ ಅಸ್ಮಿಂದ್ರಣ ಸಮುದ್ಯಮೇ. ಇಲ್ಲಿ ನಾನು ಯಾರ್ಯಾರನ್ನ ಕೊಲ್ಬೇಕು, ಯಾರ ಜೊತೆ ಯುದ್ಧ ಮಾಡಬೇಕು ಒಮ್ಮೆ ನೋಡುವ, ನೋಡಿ ನಾನು ಆಮೇಲೆ ಯುದ್ಧ ಮಾಡ್ತೀನಿ. ಯೋದ್ಧು ಕಾಮ, ನಾನ್ ಯಾರ ಜೊತೆ ಯುದ್ಧ ಮಾಡ್ಬೇಕು ಅವ್ರನ್ನ ನೋಡ್ಬೇಕು ಅನ್ನೋ ಮಾತೆಲ್ಲ ಆಡಿದ್ದ. ನಾನೇ ಯುದ್ಧ ಮಾಡ್ತೀನಿ ಅಂತೆಲ್ಲ ಮಾತಾಡಿದ್ದ. ಅದಕ್ಕೆ ಅರ್ಜುನನಿಗೆ ಕೃಷ್ಣ ಹೇಳ್ತಕ್ಕಂಥ ಮಾತು ಬಹಳ ಸುಂದರವಾದ ಮಾತು. ತ್ವಾ ಋತೇತಿ, ತ್ವಾ ಅಂದ್ರೆ ತ್ವಾಂ ತ್ವಾ ಯುಷ್ಮ ಶಬ್ದ ದ್ವಿತೀಯ ವಿಭಕ್ತಿ ಏಕವಚನ. ನಿನ್ನನ್ನು ಹೊರತುಪಡಿಸಿಯೂ ಕೂಡ, ನೀನ್ ಇಲ್ಲದೆ ಇದ್ದರೂ ಕೂಡ, ನೀನ್ ಬೇಕೇ ಆಗಿಲ್ಲ, ನೀನಿಲ್ಲದೆ ಹೋದ್ರೂ ಕೂಡ ಯೇ ಪ್ರತ್ಯನೇಕೇಶು ಯೋಧಾಹ ಅವಸ್ಥಿತಾಹ, ಈ ಯುದ್ಧ ಭೂಮಿಯಲ್ಲಿ ಯಾವ ಯೋಧರು ಬಂದು ನಿಂತಿದ್ದಾರೋ, ಯುದ್ಧ ಭೂಮಿಯಲ್ಲಿ ಯಾವ ಯೋಧರುಗಳು ಬಂದು ನಿಂತಿದ್ದಾರೋ ಅವರು ನ ಭವಿಷ್ಯಂತಿ, ಅವ್ರಿರೋದೇ ಇಲ್ಲ. ನೀನ್ ಹೇಳ್ತಿದ್ಯಾ ಪಾಪಮೇವಾಶ್ರಯೇದಸ್ಮಾನ್, ನಮಗೆ ಪಾಪನೇ ಬರುತ್ತೆ. ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋ ಕಿಂ ನ ಮಹೀಕೃತೆ, ತ್ರೈಲೋಕ್ಯಾಧಿಪತ್ಯ ಸಿಗತ್ತೆ ಅಂದ್ರೂ ಯುದ್ಧ ಬೇಡ, ಇನ್ನು ಚಿಕ್ಕ ಭೂಮಿಯ ತುಂಡಿಗೋಸ್ಕರವಾಗಿ ಯುದ್ಧ ಮಾಡ್ತೀನಾ, ನನಗೆ ಯುದ್ಧ ಬೇಡ ಅಂತಾನೆ ಮಾತಾಡ್ದೆ. ನೀನ್ ಯುದ್ಧದಲ್ಲಿ ಭಾಗವಹಿಸು, ನೀನ್ ಯುದ್ಧದಲ್ಲಿ ಭಾಗವಹಿಸದೆ ಇರು, ನಮಗೇನು ಅದರಿಂದ ಏನೂ ಇಲ್ಲ. ಋತೇಪಿತ್ವ, ಋತೇ ನೀನ್ ಇಲ್ಲಿದ್ರು ಕೂಡ, ನೀನ್ ಬರೋದ್ರಿಂದ ಏನಾಗ್ಬೇಕಾಗಿಲ್ಲ ಅಂತೀವಲ್ಲ, ನೀನ್ ಎಲ್ಲಿದ್ರು ಕೋಳಿ ಕೂಗಕ್ಕೆ ಹೋಗತ್ತೆ ಸೂರ್ಯ. ನಿನ್ನ ಕೋಳಿ ಇದ್ರೆ ಮಾತ್ರ ಹಗಲಾಗೋದಿಲ್ಲ, ನಿನ್ನ ಕೋಳಿ ಕೂಗದೆ ಹೋದ್ರು ಕೂಡ ಹಗಲಾಗೇ ಆಗತ್ತೆ ಅಂತ ಹೇಳ್ತೀವಲ್ವಾ. ಹಾಗೆ ಋತೇಪಿತ್ವ, ನೀನೇನ್ ಬೇಕಾಗಿಲ್ಲ, ನೀನ್ ಇಲ್ಲದೆ ಹೋದ್ರು ಕೂಡ ಈ ಯುದ್ಧ ಭೂಮಿಯಲ್ಲಿ ಯಾರ್ಯಾರು ಸಾಯ್ಬೇಕಾಗಿದೆಯೋ ಅವರೆಲ್ಲ ಸತ್ತೇ ಸಾಯ್ತಾರೆ. ಪ್ರತ್ಯನೀಕೇಶು, ಪ್ರತ್ಯನೀಕ, ಈ ನಿನ್ನ ಎದುರಿನ ಅನೇಕ ಯುದ್ಧ ಭೂಮಿ ಇದೆಯಲ್ಲ, ಆ ನಿನ್ನ ಎದುರಿನ ಯುದ್ಧ ಭೂಮಿಯಲ್ಲಿ ಪ್ರತ್ಯನೀಕ, ನಿನ್ನ ಪ್ರತಿಪಕ್ಷದಲ್ಲಿ ಎಲ್ಲರೂ ಇದ್ದಾರೆ, ಭೀಷ್ಮದ್ರೋಣಾದಿಗಳೆಲ್ಲ ಇದ್ದಾರೆ. ಅವರೆಲ್ಲ ಯೋಧರು, ಯುದ್ಧ ಮಾಡ್ಲಿಕ್ಕೋಸ್ಕರವಾಗಿ ಬಂದು ನಿಂತಿರ್ತಕ್ಕಂಥವ್ರು. ಅವರೆಲ್ಲರೂ ಕೂಡ ನ ಭವಿಷ್ಯಂತೆ, ಭವಿಷ್ಯವನ್ನು ನುಡಿದ್ಬಿಟ್ಟ, ಅವ್ರು ಯಾರು ಇರೋದಿಲ್ಲ, ಅವರೆಲ್ಲ ಸಾಯ್ತಾರೆ. ನೀನು ಬಾಣ ಹಿಡಿದೇ ಇರು, ನೀನ್ ಯುದ್ಧ ಮಾಡು, ಯುದ್ಧ ಮಾಡದೇ ಇರು, ಈ ಜಾಗದಲ್ಲಿ ಇರು, ಇಲ್ದೇ ಇರು, ಅದರಿಂದ ಏನಾಗ್ಬೇಕಾಗಿಲ್ಲ. ನಿನ್ನ ಕೋಳಿ ಕೂಗದೆ ಹೋದ್ರು ಕೂಡ ಹಗಲಾಗಿ ಆಗತ್ತೆ, ಇವ್ರು ಯಾರು ಇರೋದಿಲ್ಲ.
ಇವರನ್ನೆಲ್ಲರನ್ನು ಕೂಡ ಕೊಲ್ಲಿಕ್ಕೋಸ್ಕರವಾಗಿಯೇ ಹೀಗೆ ಸಮೃದ್ಧವಾಗಿ ಬೆಳೆದು ನಿಂತಹ ಒಂದು ಕಾಲ ನಾನು, ಸಂಹಾರ ಶಕ್ತಿ ನಾನು ಎಂಬುದಾಗಿ ತನ್ನ ಪರಿಚಯವನ್ನ ಮಾಡಿಸ್ಕೊಳ್ತಾ ಇದ್ದಾನೆ. ಆ ಮೂಲಕವಾಗಿ ಅರ್ಜುನನಿಗೆ ಅರ್ಥ ಮಾಡಿಸ್ತಾ ಇದ್ದಾನೆ, ದೇವರೇ ಎಲ್ಲ, ನಾವೇನು ಅಲ್ಲ. ಯಾಕೆಂದ್ರೆ ಅರ್ಜುನ ಅನ್ನೋದು ನರರ ಪ್ರತೀಕ ಅರ್ಜುನ. ಅಂದ್ರೆ ನಾವು ನಾನಿಲ್ದೆ ಆಗೋದಿಲ್ಲ ಅಂತ ಅನ್ಕೊಳ್ಲಿಕ್ಕಿಲ್ವೇ ಇಲ್ಲ. ಎಲ್ಲದರಲ್ಲೂ ಅಷ್ಟೇ, ನಾವಿದ್ರು ಇಲ್ಲದೆ ಇದ್ರು ಎಲ್ಲಾ ಮಾಡಿಸುವವನು ದೇವರೇ. ಹಾಗೆ ಎಲ್ಲ ಆಗೋದು ದೇವರಿಂದ. ನಾವ್ ಯಾವತ್ತೂ ಅಹಂಕಾರ ಪಡಬಾರದು. ನಾನು ಎಂತಕ್ಕಂಥ ಅಹಂಕಾರವನ್ನು ದೂರ ಇಟ್ಟು, ದೇವರು ನನ್ನ ಮೂಲಕವಾಗಿ ನನ್ನನ್ನ ಮಾಧ್ಯಮವನ್ನಾಗಿ ಮಾಡಿಕೊಂಡು ನನ್ನ ಮಾಧ್ಯಮವನ್ನಾಗಿ ಮಾಡಿಕೊಂಡು ಒಳ್ಳೆಯ ಕೆಲಸಗಳನ್ನ ಮಾಡಿಸ್ಲಿ. ಹಾಗೆ ನಾನು ಮಾಡದೆ ನಾನು ಎಂತಕ್ಕಂಥ ಅಹಂಕಾರ ಯಾವತ್ತೂ ಕೂಡ ಇರಬಾರದು. ಆಗ್ಬೇಕಾದದ್ದೆಲ್ಲವೂ ಕೂಡ ನಾವಿದ್ದರೂ ಹಾಗೆ ಆಗತ್ತೆ, ನಾವಿಲ್ಲದೆ ಹೋದರೂ ಕೂಡ ಎಲ್ಲವೂ ಕೂಡ ನಡೆಯುತ್ತೆ. ಹಾಗಾಗಿ ನಾನು ಎಂತಕ್ಕಂಥ ಅಹಂಕಾರ ಯಾವತ್ತೂ ಕೂಡ ಯಾರಿಗೂ ಇರಬಾರದು ಅನ್ನೋದನ್ನ ಅರ್ಜುನನಿಗೆ ಉಪದೇಶ ಕೊಡುವ ಮೂಲಕವಾಗಿ, ಋತೇಪಿತ್ವ, ನೀನ್ ಲೆಕ್ಕಕ್ಕೆ ಇಲ್ಲ, ನೀನ್ ಇಲ್ಲದೆ ಹೋದ್ರೂ ಕೂಡ ನಡಿಬೇಕಾದದಲ್ಲಿ ನಡೆಯುತ್ತೆ, ಸಾಯ್ಬೇಕಾದವರು ಕೂಡ ಸತ್ತೇ ಸಾಯ್ತಾರೆ ಎಂತಕ್ಕಂಥ ಒಂದು ಸಂದೇಶವನ್ನ ಇಲ್ಲಿ ಕೊಡ್ತಾ ಇದ್ದಾನೆ. ಅಹಂ ನಾನು ಲೋಕಕ್ಷಯ ಕೃತು, ಲೋಕವನ್ನು ನಿನ್ನೆದುರಿಗಿನ ಪ್ರತಿಪಕ್ಷದ ಸೇನಾನಿಗಳನ್ನು ನಾಶ ಮಾಡಲು ಬಂದಿರುವಂತ ಕಾಲಹ ಅಸ್ಮಿ, ನಾಶಕ ಶಕ್ತಿ ನಾನಾಗಿದ್ದೇನೆ. ಲೋಕಾನ್ ಸಮಾಹರ್ತು, ಲೋಕವನ್ನು ನಿನ್ನೆದುರಿನ ಶತ್ರು ಸಮುದಾಯವನ್ನು ಸಮಾಹರ್ತು ಕೊಲ್ಲಲು, ಇಹ ಇಲ್ಲಿಗೆ ಪ್ರವೃದ್ಧ ಚೆನ್ನಾಗಿ ಬೆಳೆದವನಾಗಿ, ಇಷ್ಟು ಚಿಕ್ಕ ರೂಪದಲ್ಲಿ ಇಲ್ಲ, ನಿನ್ನ ಸ್ನೇಹಿತನಂತೆ ನೀನು ಹೆಗಲ ಮೇಲೆ ಕೈ ಹಾಕ್ಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಅನುಕೂಲವಾದ ಚಿಕ್ಕ ರೂಪದಿಂದ ಇಲ್ಲ, ಪ್ರವೃದ್ಧ ಬೆಳೆದವನಾಗಿ, ಪ್ರವೃತ್ತ ಬಂದು ನಿಂತವನಾಗಿದ್ದೇನೆ. ತ್ವಾ ಋತೇಪಿ, ನೀನಿಲ್ಲದೆ ಹೋದರೂ ಕೂಡ, ಪ್ರತ್ಯನೀಕೇಶು ಈ ನಿನ್ನ ಪ್ರತಿಪಕ್ಷದ ಯುದ್ಧ ಭೂಮಿಯಲ್ಲಿ, ಕುರು ಸೇನೆಯಲ್ಲಿ, ಯೇ ಯೋಧಾಹ ಅವಸ್ಥಿತಾಹ ಯಾವೆಲ್ಲ ಯೋಧರು ಸೈನಿಕರು ಅವಸ್ಥಿತಾಹ ಬಂದು ನಿಂತವರಾಗಿದ್ದಾರೋ ಅವರೆಲ್ಲರೂ ಕೂಡ ನ ಭವಿಷ್ಯಂತಿ, ಮುಂದೆ ಅವರ್ಯಾರೂ ಕೂಡ ಇರೋದಿಲ್ಲ, ಅವರೆಲ್ಲರೂ ಕೂಡ ಸದ್ಯದಲ್ಲೇ ಪ್ರಾಣ ಬಿಡುವವರಿದ್ದಾರೆ, ಅವರೆಲ್ಲರೂ ಕೂಡ ಪ್ರಾಣವನ್ನ ಪರಿತ್ಯಾಗ ಮಾಡುವವರಿದ್ದಾರೆ. ನೀನು ಕೇವಲ ನಿಮಿತ್ತ ಮಾತ್ರ, ನಾನು ಇವರನ್ನೆಲ್ಲ ಕೊಂದಾಗಿದೆ ಅಥವಾ ಕೊಂದೇ ಕೊಲ್ತೇನೆ ಅಂತಕ್ಕಂಥ ಮಾತನ್ನ ಪರಮಾತ್ಮ ಹೇಳ್ತಾ ಇದ್ದಾನೆ. ಶ್ರೀ ಭಗವಾನುವಾಚ ಕಾಲೋಸ್ಮಿ ಲೋಕಕ್ಷಯ ಕೃತ್ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ಕೃತೆ ಪಿತ್ವಾ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾ ಪ್ರತ್ಯನೀಕೇಶು ಯೋಧಾಃ. ಶ್ರೀಕೃಷ್ಣಾರ್ಪಣಮಸ್ತು.